ಬಿಬಿಎಂಪಿ ಗುತ್ತಿಗೆದಾರ ಚೆಲುವರಾಜ್ಗೆ ಆರ್ ನಗರ ಶಾಸಕ ಮುನಿರತ್ನ ಧಮಕಿ ಹಾಗೂ ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಖುದ್ದು ದೂರನ್ನ ಕೊಟ್ಟಿರುವಂತಹ ಚೆಲುವರಾಜ್ ಅವರನ್ನ ಕರ್ಕೊಂಡ್ಬಂದು ಪೊಲೀಸರು ಪಂಚನಾಮೆಯನ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದೇ ಒಂದು ಕಚೇರಿ ಮಲ್ಲೇಶ್ವರಂನ ಬಳಿ ಇರುವಂತಹ ವೈಯಾಲಿ ಕಾವಲ್ನಲ್ಲಿರುವಂಥ ಶಾಸಕ ಮುನಿರತ್ನ ಅವರ ಒಂದು ಕಚೇರಿ ಏನಿದೆ. ಸೊ ಇದೇ ಕಚೇರಿಗೆ ದೂರುದಾರ ಗುತ್ತಿಗೆದಾರ ಆಗಿರುವಂಥ ಚೆಲುವರಾಜ್ನ ಕರ್ಕೊಂಡ್ಬಂದು ಒಂದು ಪಂಚನಾಮೆಯನ್ನ ಮಾಡಿದ್ದಾರೆ. ಯಾಕೆ ಈ ಒಂದು ಕಚೇರಿಗೆ ಕರ್ಕೊಂಡ್ಬಂದ್ರು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಯಾಕೆಂದ್ರೆ ಈ ಕಂಪ್ಲೀಟ್ ಆದಂಥ ಧಮ್ಕಿ ಹಾಕಿ ಈಗೇನು ಆಡಿಯೋ ವೈರಲ್ ಆಗಿದೆಯಲ್ಲ, ಆ ಆಡಿಯೋ ರೆಕಾರ್ಡ್ ಆಗಿರುವಂಥದ್ದು ಇದೇ ಒಂದು ಜಾಗದಲ್ಲಿ ಖುದ್ದು ಶಾಸಕರ ಕಚೇರಿಯಲ್ಲಿಯೇ ಗುತ್ತಿಗೆದಾರ ಚೆಲುವರಾಜ್ಗೆ ಈ ರೀತಿಯಾದಂಥ ಧಮ್ಕಿಯನ್ನ ಶಾಸಕರು ಹಾಕಿರುವಂಥದ್ದು. ನಾನು ಹಣವನ್ನ ಏನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಆಡುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು. ಇದೇ ಒಂದು ಕಚೇರಿಯಲ್ಲಿ, ಯಾವ ಒಂದು ಶಾಸಕರ ಕಚೇರಿಯಲ್ಲಿ ಜನರ ಕಷ್ಟಗಳು ಅಭಿವೃದ್ಧಿ ಕಾರ್ಯಗಳ ವಿಚಾರವಾಗಿ ಚರ್ಚೆ ನಡೆಯಬೇಕಾಗಿತ್ತಲ್ಲ, ಇದೇ ಒಂದು ಕಚೇರಿಯಲ್ಲಿ ಈ ರೀತಿಯಾಗಿ ದಲಿತ ಸಮುದಾಯ ಆಗಿರ್ಬೋದು, ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಅಥವಾ ಮಹಿಳಾ ವರ್ಗವನ್ನ ತುಚ್ಛವಾಗಿ ತುಂಬಾ ಕೀಳು ಮಟ್ಟದ ಭಾಷೆಯನ್ನ ಬಳಸಿ ಇದೇ ಒಂದು ಕಚೇರಿಯಲ್ಲಿ ಒಂದು ಆವಾಜನ್ನ ಹಾಕಿದ್ದಾರೆ. ಜೊತೆಗೆ ಆ ಗುತ್ತಿಗೆದಾರರನ್ನ ಕೊರಳು ಪಟ್ಟಿಯನ್ನ ಹಿಡ್ಕೊಂಡು ಹೊರಗಡೆ ಕೂಡ ದಬ್ಬಿರುವಂಥದ್ದು ಇಲ್ಲೇ. ಸೊ ಎಲ್ಲ ಆಡಿಯೋ ರೆಕಾರ್ಡ್ ಆಗಿರುವಂಥದ್ದು ಇದೇ ಒಂದು ಶಾಸಕರ ಒಂದು ಕಚೇರಿಯಲ್ಲಿ ಈ ಘಟನೆ ಆಗಿದೆ. ಈ ಒಂದು ಕಾರಣಕ್ಕೆ ಯಾರು ಗುತ್ತಿಗೆದಾರ ಇದೆ ಚೆಲುವರಾಜ್ನ ಕರ್ಕೊಂಡ್ಬಂದು ಇಲ್ಲಿ ಒಂದು ಪರಿಶೀಲನೆ ಮಾಡಿದ್ದಾರೆ, ಪಂಚನಾಮೆಯನ್ನ ಮಾಡಿ ಎಲ್ಲ ಮಾಹಿತಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ. ಎಲ್ಲಿ ಕೂತಿದ್ರು, ಆ ಘಟನೆ ಆದಂಥ ಸ್ಥಳ ಆಗಿರ್ಬೋದು, ಎಲ್ಲವನ್ನ ಕೂಡ ಇಲ್ಲಿ ಪೊಲೀಸರು ಒಂದು ಮಾಹಿತಿಯನ್ನ ಚೆಲುವರಾಜಿಂದ ಪಡ್ಕೊಂಡಿದ್ದಾರೆ. ಈಗ ಸದ್ಯ ಪೊಲೀಸರು ಚೆಲುವರಾಜನ ಕರ್ಕೊಂಡು ಹೋಗಿ ಇನ್ನೂ ಹೆಚ್ಚಿನ ತನಿಖೆಗಳು, ಇನ್ನೂ ಹೆಚ್ಚಿನ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂತ ನಿಟ್ಟಿನಲ್ಲಿ ಈ ಎಲ್ಲ ಒಂದು ತನಿಖೆಯನ್ನ ಮುಂದುವರಿಸಿದ್ದಾರೆ. ಕಚೇರಿಯಲ್ಲೂ ಕೂಡ ಅಷ್ಟೇ, ಕಚೇರಿ ಎಲ್ಲಾ ಕಡೆಯಲ್ಲೂ ಕೂಡ CCTV ಇದೆ. ಇನ್ ಕೇಸ್ ಮುನಿರತ್ನ ಅವ್ರೇನಾದ್ರೂ ಕೂಡ ಇದೆಲ್ಲವೂ ಕೂಡ ಫೇಕ್, ಆತ ನನ್ಗೆ ಯಾರು ಪರಿಚಯನೇ ಇಲ್ಲ, ಈ ಆಡಿಯೋವನ್ನ ತಿರುಚಲಾಗಿದೆ ಅಥವಾ ಈ ಆಡಿಯೋನ ಹುಟ್ಟು ಹಾಕಲಾಗಿದೆ ಉದ್ದೇಶಪೂರ್ವಕವಾಗಿ ಅಂತ ಆರೋಪಗಳನ್ನು ಮಾಡಿದ್ರು ಕೂಡ ಆ ಚೆಲುವರಾಜ್ ಯಾವತ್ತೂ ಈ ಒಂದು ಕಚೇರಿಗೆ ಬಂದಿದ್ದ, ಅದರ ಕಂಪ್ಲೀಟ್ ಆದಂಥ CCTV ಫುಟೇಜ್ ಕೂಡ ರೆಕಾರ್ಡ್ ಆಗಿರುತ್ತೆ. ಹೀಗಾಗಿ ಆ ಒಂದು ಸಾಕ್ಷ್ಯವನ್ನ ಕೂಡ ಪರಿಗಣಿಸ್ತಾರೆ. ಇನ್ ಕೇಸ್ ಏನಾದ್ರು ಶಾಸಕರು ಉಲ್ಟಾ ಹೊಡೆದ್ರು ಕೂಡ ಈ ವಿಡಿಯೋ ಸಾಕ್ಷ್ಯಗಳು CCTV ರೆಕಾರ್ಡ್ ಆಗಿರುತ್ತಾ, ವಿಡಿಯೋ ಸಾಕ್ಷ್ಯಗಳು ಕೂಡ ಈ ಒಂದು ಗುತ್ತಿಗೆದಾರ ಆ ಒಂದು ಸಮಯಕ್ಕೆ ಬಂದಿರುವಂಥದ್ದು, ಹೋಗಿರುವಂಥ ಎಲ್ಲ ಚಲನಗಳು ಕೂಡ ರೆಕಾರ್ಡ್ ಆಗಿರುತ್ತೆ. ಅದರ ಮೇಲೆ ಈ ಕೇಸ್ನ ಒಂದು ತನಿಖೆಯನ್ನ ಮುಂದುವರಿಸುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಈ ಒಂದು ಕಚೇರಿಗೆ ಜೊತೆಗೆ ಪಕ್ಕದಲ್ಲಿರುವಂಥ ಅವರ ಮನೆಗೆ ಕಂಪ್ಲೀಟ್ ಆದಂಥ ಸೆಕ್ಯೂರಿಟಿಯನ್ನ ಕೊಡ್ಲಾಗಿರುವಂಥದ್ದು. ಸದ್ಯ ಮುನಿರತ್ನ ಅವರು ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಜೊತೆಗೆ ಅವರ ನಿವಾಸ, ಅವರ ಕಚೇರಿಯಲ್ಲೂ ಕೂಡ ಮುನಿರತ್ನ ಅವರಿಲ್ಲ. ಸೊ ಈ ಒಂದು ಪ್ರಕರಣವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ. ಈಗ ಅವರನ್ನ ಹುಡುಕಾಟವನ್ನ ಮಾಡುವಂತ ಕೆಲಸವನ್ನ ಕೂಡ ಈಗ ಆಲ್ರೆಡಿ ಪೊಲೀಸರು ಆರಂಭಿಸಿದ್ದಾರೆ. ಪ್ರಕರಣ ಇವೆಲ್ಲವೂ ಕೂಡ ದಾಖಲಾಗಿ ಸಾಬೀತಾಯ್ತು ಅಂತಂದ್ರೆ ಈ ಒಂದು ವಿಚಾರಕ್ಕೆ, ಈ ಒಂದು ಧಮ್ಕಿ ವಿಚಾರ ಆಗಿರ್ಬೋದು, ಸಮುದಾಯಗಳನ್ನ ನಿಂದನೆ ಮಾಡಿರುವಂತ ವಿಚಾರ ಆಗಿರ್ಬೋದು, ಜೊತೆಗೆ ಮಹಿಳೆಯರನ್ನ ತುಚ್ಛವಾಗಿ ಪದ ಬಳಕೆಗಳನ್ನ ಮಾಡಿರುವಂತ ವಿಚಾರ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಅವರನ್ನ ಬಂಧಿಸುವಂತ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.